ಆಮೇಲೆ ಇಲ್ಲಿ ನೋಡಿ ಟೆಂಪಲ್ದು ಥೀಮ್ ಹಾಕಿದ್ದಾರೆ. ಟೆಂಪಲ್ ಥೀಮ್ ಟು ಸೆಲೆಬ್ರೇಟ್ ದಿ ಕಲ್ಚರ್ ಆಫ್ ನೇಟಿವ್ ಲ್ಯಾಂಡ್. ಹಾರ್ಸಸ್ ಟ್ರೈನಿಂಗ್ ಸೆಂಟರ್ ಮೋಸ್ಟ್ಲಿ ಇದು. ವೆಡ್ಡಿಂಗ್ ಫೋಟೋಶೂಟ್ ಅದಕ್ಕೆಲ್ಲ ಮಾಡ್ತಾರೆ. ಹೆಂಗಿದೆ ಮಾಡ್ತಾರೆ. ಸ್ನೇಹಿತರೆ, ಎಲ್ರಿಗೂ ಮತ್ತೆ ಇರೋದೊಂದೇ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಶ ಯೋಗ ಸೆಂಟರ್ನ ಸೀರೀಸ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ. ನಾವು ಇವಾಗ ಎಕ್ಸಿಬಿಷನ್ ಕಡೆ ಬಂದಿದ್ದೀವಿ. ಎಕ್ಸಿಬಿಷನಲ್ಲಿ ವಿವಿಧ ತೆರನಾದ ಬ್ರೀಡ್ಗಳನ್ನು ಎಕ್ಸಿಬಿಷನ್ಗೆ ಇಡಲಾಗಿದೆ. ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಏನೇನು ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ, ಯಾವ ಪ್ರಾಣಿ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬನ್ನಿ. ಇಲ್ಲಿ ನೋಡಿ, ಒಂದು ವಿಶೇಷವಾದ ನಾಯಿಯ ತಳಿ. ಮೋಸ್ಟ್ಲಿ ಇದನ್ನು ಬೆಂಗಳೂರಿನವರು ಜಾಸ್ತಿ ನೋಡಿರ್ಲಿಕ್ಕಿಲ್ಲ. ಇದು ಮುಧೋಳ ತಳಿ ಅಂತ ಕರೀತಾರೆ. ಇದಕ್ಕೆ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಫೇಮಸ್ ಆದ ತಳಿ ಇದು. ಬಟ್ ಇತ್ತೀಚೆಗೆ ಇಂಟರ್ನ್ಯಾಷನಲ್ಲೂ ಅತಿ ಸುದ್ದಿ ಮಾಡಿದ ನಾಯಿದು. ಅದನ್ನು ಇಲ್ಲಿ ಎಕ್ಸಿಬಿಷನ್ನಿಗೆ ತಂದಿದ್ದಾರೆ. ಬಹಳ ಎತ್ತರವಾದ ತಳಿ ಮತ್ತು ಸಿಕ್ಕಾಪಟ್ಟೆ ವೇಗವಾಗಿ ಓಡ್ತಕ್ಕಂಥ ತಳಿ ನಾಯಿಲಿ. ಇಲ್ಲಿ ನೋಡಿ ಏನಿದೆ ಅಂತ. ಕತ್ತೆಗಳು ಸರ್, ಕತ್ತೆಗಳು. ನಾವು ನಾರ್ಮಲಾಗಿ ಎಕ್ಸಿಬಿಷನಲ್ಲಿ ಕುದುರೆಗಳನ್ನು ನೋಡ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ಸ್ಪೆಷಲ್ ಬ್ರೀಡ್ ನೋಡ್ತಾ ಇರ್ತೀವಿ. ಬಟ್ ಫಸ್ಟ್ ಟೈಮ್ ನಾನು ಕತ್ತೆಗಳನ್ನು ಎಕ್ಸಿಬಿಷನ್ನಿಗೆ ಇಟ್ಟಿದ್ದು ನೋಡ್ತಾ ಇರೋದು. ವೆರಿ ಯುನಿಕ್ ಥಿಂಗ್ ಇದು. ಬಟ್ ಆ್ಯಕ್ಚುಲಿ ಕುದುರೆಗಳಿಗಿಂತ ವೆರಿ ಹಾರ್ಡ್ ವರ್ಕಿಂಗ್ ಪೀಪಲ್ ಇವರು. ದೇ ಓನ್ ದೇರ್ ರೆಸ್ಪೆಕ್ಟ್ ಫೈನಲಿ. ಸ್ನೇಹಿತರೆ, ನಾವಿವಾಗ ನೋಡ್ತಾ ಇರೋ ಒಂದು ದೇಸಿ ಆಕಳಿನ ತಳಿ. ಅದು ಏನಂತ ಕರೀತಾರೆ ಅಂದರೆ ತೋಂಡೈ ಮಾಡು ಅಂತ. ಈ ತೋಂಡೈ ಮಾಡು ಅನ್ನೋ ದೇಶೀಯ ತಳಿ ದಕ್ಷಿಣ ಭಾರತಕ್ಕೆ ಸೇರಿದಕ್ಕಂಥ ಒಂದು ತಳಿ. ಇದು ಸ್ಪೆಷಲ್ಲಾಗಿ ಕಂಡುಬರೋದು ತೋಂಡೈ ನಾಡು ಅನ್ನೋ ತಮಿಳುನಾಡಿನ ಒಂದು ರೀಜನಲ್ಲಿ. ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ, ಇದು ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಈ ಜಾತಿನಲ್ಲಿ ಆಕಳುಗಳನ್ನು ಸಹಿತ ಉಳುಮೆಗೆ ಬಳಸ್ತಾರೆ. ಅದು ಎಷ್ಟು ಸ್ಟ್ರಾಂಗ್ ಇರುತ್ತಂದರೆ ಆಕಳು 7 ತಿಂಗಳ ಗರ್ಭಿಣಿಯವರೆಗೂ ಅದನ್ನು ಉಳುಮೆಗೆ ಬಳಸ್ತಾಯಿದ್ರು ಅಂತ ಹೇಳಾಗುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರೋ ಅಂತೇಳಿ. ಇವಾಗ ನೋಡ್ತಾ ಇರೋ ಒಂದು ಹೋರಿ ಬ್ರೀಡನ್ನ ನೀವು ಖಂಡಿತ ಎಲ್ಲಾದರೂ ನೋಡೇ ಇರ್ತೀರ. ಇದು ಅಷ್ಟು ಫೇಮಸ್ ಆಗಿರೋ ಬ್ರೀಡ್ ಇದು. ಇದರ ಹೆಸರು ಕಂಗಿಯಾಮ್ ಅಂತ. ಇದು ಸ್ಪೆಷಲಿ ತಮಿಳುನಾಡು ರೀಜನಲ್ಲಿ ಕಂಡುಬರ್ತಕ್ಕಂಥ ಒಂದು ದೇಶೀಯ ತಳಿಯ ಬ್ರೀಡ್ ಇದು. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ತಮಿಳುನಾಡಿನಲ್ಲಿ ಪ್ರತಿ ವರ್ಷ ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಫೇಮಸ್ ಆಗಿರೋ ಒಂದು ಹಬ್ಬ ಇದೆ, ಜಲ್ಲಿಕಟ್ಟು ಅಂತ. ಎಲ್ಲರೂ ಕೇಳಿರ್ತೀರ. ಆ ಜಲ್ಲಿಕಟ್ಟುಗೆ ಬಳಸ್ತಕ್ಕಂಥ ಮೇನ್ ಒಂದು ಹೋರಿ ಅಂತ ಹೇಳ್ಬೋದು ಇದನ್ನು. ಇದು ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಡ್ರಾಟ್ ಸಿಚುವೇಶನ್ ಅಂದರೆ ಬರಗಾಲದಲ್ಲೂ ಕೂಡ ಬೇರೆ ಅನ್ಕನ್ವೆನ್ಷನಲ್ ಹುಲ್ಲುಗಳನ್ನು ತಿಂದು ಕೂಡ ಬದುಕುವಷ್ಟು ಕೆಪಾಸಿಟಿ ಇದಕ್ಕಿದೆ. ಅದಕ್ಕೆ ಇದು ಬಹಳ ಫೇಮಸ್ ತಮಿಳುನಾಡಲ್ಲಿ. ಇದು ಅಂತೇಳಿ ತೇನಿ ಮಲೈ ಮಾಡು ಅಂತ ಇದೆ ನೋಡಿ. ಹೇಗಿದೆ ತಳಿ? ಇವೆಲ್ಲ ನಾರ್ಮಲಾಗಿ ನೋಡೋಕ್ಕೆ ಸಿಗೋದೇ ಇಲ್ಲ ಇವಾಗ ಈ ತಳಿಗಳು. ನಾವೆಲ್ಲ ಜರ್ಸಿಗಳನ್ನೇ ಸಾಕ್ತಾ ಇರೋದ್ರಿಂದ ಇಂಡಿಯನ್ಸ್. ಸೊ ನಮ್ಮ ದೇಸಿ ತಳಿಗಳ ನಾಶ ಆಗ್ತಾ ಇದೆ. ಸೊ ಅಟ್ಲೀಸ್ಟ್ ಇಲ್ಲಾದರೂ ನೋಡಿ ತಿಳ್ಕೊಬೋದಲ್ವ ಈ ಥರ ತಳಿಗಳಿದ್ದಾವೆ ನಮ್ಮ ಹತ್ರ ಅಂತ. ನೋಡಿ, ಈ ಒಂದು ಕವಿದೆ ವೆಚೂರ್ ಅಂತ.
ಇದು ಕೇರಳದ ಒಂದು ಬ್ರೀಡು. ಈ ಕೇರಳ ಬ್ರೀಡ್ ಪ್ರಪಂಚದಲ್ಲಿ ಬರೀ ಒಂದು 800 ಮಾತ್ರ ಇದೆ ಅಂತ ಇದು ಕವು. ಈ ಕವಿಂದ ಬರ್ತಕ್ಕ ಈ ಕವು ಸ್ಪೆಷಾಲಿಟಿ ಏನಂತಂದರೆ ಎಷ್ಟು ಮೇವು ತಿನ್ನುತ್ತೆ, ಜಾಸ್ತಿ ಕಡಿಮೆ ಮೇವಿನಲ್ಲಿ ಜಾಸ್ತಿ ಹಾಲು ಉತ್ಪಾದನೆ ಕೊಡುತ್ತಂತೆ. ಆಮೇಲೆ ಇದರ ಹಾಲಿಗೆ ಮೆಡಿಕಲ್ ಕ್ವಾಲಿಟೀಸೂ ಇದೆ ಅಂತ ಹೇಳ್ತಾರೆ. ಇದೆ ನೋಡಿ, ಇದು ಅಂಗೋಲ್ ಅಂತ. ಇದೆಲ್ಲ ಸಿಕ್ಕಾಪಟ್ಟೆ ಸ್ಟ್ರೆಂತ್ಗೆ ಮತ್ತು ಡಿಸೀಸ್ ರೆಸಿಸ್ಟೆನ್ಸ್ ಭಾಳ ಈ ತಳಿಗಳಿಗೆ. ಸಿಕ್ಕಾಪಟ್ಟೆ ಮಿಲ್ಕ್ ಅದು ಕೊಡ್ತವೆ. ಇದು ಮೇಲಾಗಿರೋದ್ರಿಂದ ಸ್ಟ್ರೆಂತ್ ಜಾಸ್ತಿ ಇದೆ. ನೋಡಿ ಹೆಗಲೆ ಹೆಂಗಿದೆ. ಸ್ನೇಹಿತರೆ ಇಲ್ಲಿ ನೋಡಿ, ಇನ್ನೊಂದು ಕೌ ಬ್ರೀಡ್ ಇದೆ, ಹರಿಯಾಣ ಅಂತ. ಈ ಕೌ ಬ್ರೀಡ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಇದ್ರ ಹಾರ್ನ್ ನೋಡಿ ಹೆಂಗಿದೆ, ಬೆಂಡ್ ಹಾರ್ನ್ಸ್ ಇವೆಲ್ಲ. ಆಮೇಲೆ ಇದಕ್ಕೆ ಹಾರ್ನ್ ಬರೋದೇ ಇಷ್ಟು. ಇದು ಎರಡೂ ಪರ್ಪಸ್ಸಿಗೆ ಯೂಸ್ ಆಗತಕ್ಕಂಥ ಒಂದು ಬ್ರೀಡ್. ಅಂದರೆ ಇದ್ರದ್ದು ಕೌಗಳು ಮಿಲ್ಕ್ ಐಲ್ಡ್ ಚೆನ್ನಾಗಿ ಕೊಡ್ತವೆ, ಮತ್ತು ಇದ್ರದ್ದು ಹೋರಿಗಳೆಲ್ಲ ಹೊಲದ ಉಳುಮೆ ಮತ್ತು ಬೇಸಾಯಕ್ಕೆ ಭಾಳ ಯೂಸ್ ಆಗುತ್ತೆ. ಯಾಕಂದರೆ ಇದು ಸ್ಟ್ರೆಂತ್ ಭಾಳ ಇರುತ್ತೆ. ಸ್ನೇಹಿತರೆ ಈ ಬ್ರೀಡ್ ನೋಡಿ, ಇಲ್ಲಿ ರಚಿ ಅಂತ ಒಂದು ಬ್ರೀಡ್ ಇದೆ. ಇದು ರಾಜಸ್ಥಾನದ ಒಂದು ದೇಸಿ ಬ್ರೀಡ್. ರಾಜಸ್ಥಾನದಲ್ಲಿ ಹಾರ್ಶ್ ಕಂಡೀಷನ್ಸಿಂದ ಸರ್ವೈವ್ ಆಗ ಈ ಬ್ರೀಡ್ನ 2 ಇಂಡಿಯನ್ ಬ್ರೀಡ್ಸಿಂದ ಕ್ರಾಸ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಒಂದು ಬ್ರೀಡ್ ಇದೆ. ಬಟ್ ಏನಂದರೆ ರಾಜಸ್ಥಾನದಲ್ಲಿ ಉಂಟಾಗಿರ್ತಕ್ಕಂಥ ಹಾರ್ಶ್ ಕಂಡೀಷನ್ಸ್, ವೆದರ್ ಕಂಡೀಷನ್ಸಿಂದ ಈ ತಳಿ ಉಳಿಲಿಲ್ಲ. ಬಟ್ ಕೆಲವು ಇದ್ದಾವೆ ಭೂಮಿಲಿ ಇವಾಗ. ಅದರಲ್ಲಿ ಇದು ಒಂದು ಪ್ರಾತಿ ಅಂತ. ಇದು ಸಾಹಿವಾಲ್ ಅಂತ. ಈ ಸಾಹಿವಾಲ್ ತಳಿ ಬೇಸಿಕಲಿ ಪಂಜಾಬ್ ಪ್ರಾಂತದ್ದು. ಅಂದರೆ ಈಗಿನ ಭಾರತದ ಪಂಜಾಬ್ ಆಗಿರ್ಬೋದು ಅಥವಾ ಪಾಕಿಸ್ತಾನದ ಪಂಜಾಬ್ ಆಗಿರ್ಬೋದು, ಆ ಪ್ರಾಂತದಲ್ಲಿ ಮೇನಾಗಿ ಕಂಡು ಬಂದಿರತಕ್ಕಂಥ ದೇಸಿ ತಳಿ ಒಂದಿದು. ಇದು ಬ್ರೀಡಿಂಗ್ ಪರ್ಪಸ್ಸಿಗೆ ಒಳ್ಳೆಯ ತಳಿಯಾಗಿರುತ್ತೆ. ಆಮೇಲೆ ಇದನ್ನು ಜಂಗ್ಲೀಸ್ ಅಂತ ಒಂದು ಕಾಡು ಮನುಷ್ಯರ ಒಂದು ಗುಂಪು ನಾರ್ಮಲ್ಲಾಗಿ ಇವನ್ನ ಬ್ರೀಡ್ ಮಾಡ್ತಾ ಇರ್ತಾರೆ. ಸೊ ಇದು ಇವಾಗ ಅಳಿವಿನಂಚಿನಲ್ಲಿ ಬಂದಿರತಕ್ಕಂಥ ಭಾರತೀಯ ತಳಿಗಳಲ್ಲಿ ಒಂದಾದ ಮತ್ತೊಂದು ತಳಿ. ನೋಡಿ, ಭಾರತೀಯ ತಳಿಗಳಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ನೋಡಿ. ಆಮೇಲೆ ಇವನ್ನ ಭಾರತಕ್ಕೆ ಹೊಂದಿಕೊಂಡಂಥ ತಳಿಗಳು ಭಾರತದಲ್ಲಿ ಉಂಟಾಗಿರ್ತಕ್ಕಂಥ ಹೀಟ್ಗಳು ಮತ್ತು ಮಳೆ, ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್, ಭಾರತಕ್ಕೆ ಒಗ್ಕೊಂಡಿರತಕ್ಕಂಥ ಕಂಡೀಷನ್ಸ್ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಅನ್ಫಾರ್ಚುನೇಟ್ಲಿ ಇವೆಲ್ಲ ತಳಿಗಳು ಒಂದೊಂದಾಗಿ ಕಣ್ಮರೆ ಆಗ್ತಾ ಇದ್ದಾವೆ ಇವಾಗ. ಸ್ನೇಹಿತರೆ ಇಲ್ಲಿ ನೋಡಿ, ಕರ್ನಾಟಕದವರು ಹೆಮ್ಮೆ ಪಡೋದಂಥ ದೃಶ್ಯ ಇದು. ಹಳ್ಳಿಕಾರ್ ಬ್ರೀಡನ್ನು ಇಲ್ಲಿಟ್ಟಿದ್ದಾರೆ. ಸೊ ಹಳ್ಳಿಕಾರ್ ಬ್ರೀಡ್ ಏನಂತಂದರೆ ಕರ್ನಾಟಕದ ಹೆಮ್ಮೆಯ ಬ್ರೀಡ್ ಇದು. ಬೋತ್ ಸ್ಟ್ರೆಂತಲ್ಲೂ ಆಗಿರ್ಬೋದು ಮತ್ತು ಆಮೇಲೆ ವರ್ಕ್ ಫಂಕ್ಷನಲ್ಲಾಗಿರ್ಬೋದು ಅತಿ ಎಫಿಷಿಯೆಂಟ್ ಆಗಿರ್ತಕ್ಕಂಥ ಒಂದು ಬ್ರೀಡು. ಲಕ್ಷಣಗಳು ಬಹಳ ಉದ್ದವಾದ ಹಾರ್ನ್ ಇರ್ತವೆ. ಎಲ್ಲ ಬ್ರೀಡ್ಗಳಿಂದ ಕಂಪೇರ್ ಮಾಡಿದ್ರೆ ಬಹಳ ಉದ್ದವಾದ ಹಾರ್ನ್ ಇರ್ತಕ್ಕಂಥ ಒಂದು ಬ್ರೀಡ್ ಇದು. ಭಾಳ ಎತ್ತರವಾಗಿರ್ತಕ್ಕಂಥ ಬ್ರೀಡು ಕೂಡ ಹೌದು. ಒಳ್ಳೆ ಕುದುರೆ ಕಣ್ಣು ಕಾಣ್ತದೆ. ಇದನ್ನು ನಮ್ಮ ಕರ್ನಾಟಕದ ರೈತರು ಬಹಳಷ್ಟು ನಾವು ಚಿಕ್ಕವರಿದ್ದಾಗ ನೋಡ್ತಾನೆ ಇದ್ದೀವಿ. ಇದನ್ನು ಭಾಳ ಸ್ಟ್ರೆಂತ್ಗೂ ಹೊಲದ ಕೆಲಸಕ್ಕೂ ಸಿಕ್ಕಾಪಟ್ಟೆ ಒಂದು ಎಫಿಷಿಯೆಂಟಾಗಿರ್ತಕ್ಕಂಥದ್ದು. ಸೊ ಕರ್ನಾಟಕದ ಫೇಮಸ್ ಬ್ರೀಡು. ಸೊ ಮೈಸೂರು ರಾಜರು ಇದರ ಎಫಿಷಿಯನ್ಸಿ ಮತ್ತು ಮನುಷ್ಯನಿಗೆ ಮತ್ತು ರೈತನಿಗೆ ಈ ಸಂತತಿಗೆ ಕೊಟ್ಟಂಥ ಕಂಟ್ರಿಬ್ಯೂಷನ್ಗೆ ಇದಕ್ಕೆ ಆನರ್ ಆಗಿ ಸ್ಟ್ಯಾಂಪ್ ಮೇಲೆ ಇದರ ಚಿತ್ರವನ್ನು ಸಹಿತ ಪಬ್ಲಿಷ್ ಮಾಡಿದ್ದಾರೆ ಗೌರ್ಮೆಂಟ್ನವರು. ಅಷ್ಟು ಒಂದು ಸಹಕಾರಿಯಾದ ರೈತನ ಮಿತ್ರ ಅಂತ ಹೇಳ್ಬೋದು. ಈಗ ನಮಗೆ ಅತಿ ಪ್ರೌಢ ಒಂದು ಭಾವನೆ ಇದಕ್ಕೆ, ಹಳ್ಳಿಕಾರ ಹಸು ಅಂತಂದರೆ.
ನೋಡಿ ನನ್ನರಿ ಮಿಲ್ಕ್ ಅಂತ ಇದೆ. ಅಂದರೆ ನನ್ನರಿ ಅಂದರೆ ತಮಿಳಲ್ಲಿ ಬೇರು ಅಂತ. ಆ ಬೇರಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು ಮಿಲ್ಕ್, ಅದರಲ್ಲಿ ತಯಾರು ಮಾಡಿರ್ತಕ್ಕಂಥ ಒಂದು ಡ್ರಿಂಕು. ಕೂಲಿಂಗ್ ಎಫೆಕ್ಟ್ ಕೊಡ್ತಾ ಇದೆ, ಚೆನ್ನಾಗಿದೆ, ದೇಹಕ್ಕೆ ಒಳ್ಳೆ ತಂಪು ಪದಾರ್ಥ. ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಆದಿಯೋಗಿ ಕಡೆ ಬಂದಾಗ ಸಾಕಷ್ಟು ಜನ ಅಲ್ಲಿ ಕೂಡಿದ್ರು. ಏನ್ ನಡೀತಾ ಇದೆ ಅಂತ ನೋಡೋಕೆ ಹತ್ರ ಬಂದಾಗ ಈ ತರಹದ ಸಾಂಸ್ಕೃತಿಕ ಚಟುವಟಿಕೆಗಳು ನಮಗೆ ಕಾಣಿಸಿದ್ವು. ನನಗೆ ಇದು ನೋಡಿ ಬಹಳ ಇಷ್ಟ ಆಯ್ತು. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ಶಿವರಾತ್ರಿಯ ನಂತರದ ದಿನಗಳಲ್ಲಿ ಕೊಯಂಬತ್ತೂರ್ ಮತ್ತು ಅದರ ಸುತ್ತಲಿನ ಹಳ್ಳಿಗಳು, ಅದರ ಸುತ್ತಲಿನ ಚಿಕ್ಕ ಚಿಕ್ಕ ನಗರಗಳು, ಇಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಹಾಡುಗಳು, ಕಲೆಗಳು, ನೃತ್ಯಗಳು, ಈ ತರಹದ ಹಿರಿಮೆಗಳನ್ನ, ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಎಲ್ಲರಿಗೂ ಪ್ರಸ್ತುತಪಡಿಸೋಕೆ ಈ ತರಹದ ಸ್ಟೇಜ್ ಒಂದು ಕ್ರಿಯೇಟ್ ಮಾಡಿಕೊಡ್ಲಾಗುತ್ತೆ ಈಶಾ ಅವರ ಕಡೆಯಿಂದ. ಎಲ್ಲರೂ ಬಂದು ತಮ್ಮ ತಮ್ಮ ನೃತ್ಯ ತಂಡಗಳನ್ನ, ಹಾಡುಗಾರಿಕೆಗಳನ್ನ, ಈ ತರ ಸಾಂಸ್ಕೃತಿಕ ಚಟುವಟಿಕೆಗಳನ್ನ, ಪರಂಪರೆಯಿಂದ ಬಂದಿರತಕ್ಕಂಥವುಗಳನ್ನ ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಇದು ಅಲ್ಲಿ ಮಹಾಶಿವರಾತ್ರಿಗೆ ಬಂದಿರತಕ್ಕಂಥ ಜನರೆಲ್ಲರೂ ನೋಡ್ತಾರೆ. ಸೊ ಹಾಗಾಗಿ ಈ ಸಂಸ್ಕೃತಿ ಅಲ್ಲಿ ಉಳ್ಕೊಳ್ಳುತ್ತೆ.